ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವಿಪ್ರಸಿ ಚಾನಲ್. ತುಂಬ ದಿನದ ನಂತರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಮತ್ತು ಸ್ಪೆಷಲ್ ಡೇ, ದಟ್ ಈಸ್ ಈಸ್ಟರ್. ಸೊ ಹ್ಯಾಪಿ ಈಸ್ಟರ್ ಟು ಎವ್ರಿ ಒನ್. ಹ್ಯಾಪಿ ಈಸ್ಟರ್. ನಮ್ಮ ಮನೆಯವರು ಲೆಂಟ್ ಸೀಸನಲ್ಲಿ ಇಷ್ಟು ದಿನ, ಸೊ 40 ಡೇಸ್ ಆದ ನಂತರ ಇವತ್ತಿಂದ ನಾನ್ ವೆಜ್ ತಿಂತಾ ಇದ್ದಾರೆ. ಸೊ ಹಾಗಾಗಿ ನಾವು ಚರ್ಚಿಗೆ ಹೋಗಿಲ್ಲ, ಯಾಕಂದರೆ ನಮ್ಮ ಹತ್ರ ಆಗಿಲ್ಲ ಹೋಗಲಿಕ್ಕೆ. ಯಾಕಂದರೆ ನಾವು ಬೇರೆ ಕಡೆ ಇದ್ದೀವಿ, ಸೊ ನಮಗೆ ಚರ್ಚಿಗೆ ಹೋಗ್ಲಿಕ್ಕೆ ಆಗಿಲ್ಲ. ಅದರ ಸಂಬಂಧ ಇರಾನಲ್ಲ, ಬೇರೆ ಊರಲ್ಲಿದ್ದೀವಿ ನಾವು. ಆಗಿಲ್ಲ, ಸ್ವಲ್ಪ ಬೇರೆ ಕಾರಣದಿಂದ ನಮಗೆ ಚರ್ಚಿಗೆ ಹೋಗ್ಲಿಕ್ಕೆ ಆಗಿಲ್ಲ. ಸೊ ಇವತ್ತು ಸಂಜೆ ಟ್ರೈ ಮಾಡ್ತೀವಿ ಹೋಗಲಿಕ್ಕೆ. ಸೊ ಇವಾಗ ನಾವು ಲಂಚಿಗೆ ಬಂದಿದ್ದೀವಿ. ನಮ್ಮ ಮನೆಯವ್ರಿಗೆ ನಾನ್ ವೆಜ್ ತಿನ್ನಬೇಕು ತುಂಬ ದಿನ ನಂತರ ಅಂಥೇಳಿ. ಯಾವುದು ಇದು? ಖಾಕಸ್ ಅಲ್ಲ, ಖಾಕಸ್ ಏನೋ ಇದೆ, ಅದು ಕಬಾಬ್ ಆ್ಯಂಡ್ ಚಿಕನ್ನು. ಖಾಕಸ್ ರೆಸ್ಟೋರೆಂಟ್ ಅಂಥೇಳಿ. ನನ್ನ ಸರಿ ಗೊತ್ತಿಲ್ಲ, ಇಲ್ಲೆಲ್ಲೂ ಇಲ್ಲ ಅಲ್ಲ. ಖಾಕಸ್ ರೆಸ್ಟೋರೆಂಟ್ ಅಂಥೇಳಿ ನಾವು ಬಂದಿದ್ದೀವಿ. ನೋಡೋಣ ಹೇಗೆಲ್ಲ ಫುಡ್ ಟೇಸ್ಟ್ ಇರುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಕೊಟ್ಟು ಶೇರ್ ಮಾಡ್ತಿದ್ದೀನಿ. ಸ್ಟೇ ಟ್ಯೂನ್ ಗೈಸ್. ಇವತ್ತಿಂದು ಫುಡ್ ಆರ್ಡರ್ ಮಾಡೋದು ನಮ್ಮ ಮನೆಯವರು. ಅವ್ರೇನು ಆರ್ಡರ್ ಮಾಡ್ತಾರೆ ಅದು ತಿಂತೀನಿ ನಾನು. ಏನು ಆರ್ಡರ್ ಮಾಡ್ತೀರಾ? ಇನ್ನೂ ತನಕ ಮೆನ್ಯೂ ನೋಡ್ತಾನೆ ಇದ್ದಾರೆ. ಖಾಕಾ ಸ್ಪೆಷಲ್ ಚಿಕನ್, ತಂದೂರಿ ಚಿಕನ್, ಅಫ್ಘಾನಿಸ್ತಾನ್ ಚಿಕನ್. ಖಾಕಾಸ್ ರೆಸ್ಟೋರೆಂಟ್ ಅಲ್ವಾ, ಸೊ ಅದಕ್ಕೆ ಎಲ್ಲ ಖಾಕಾಸ್ ಸ್ಪೆಷಲ್ಲೇ ಆರ್ಡರ್ ಮಾಡ್ತಾ ಇದ್ದಾರೆ. ಅದನ್ನು ನೋಡ್ಬೇಕು ನಾನು ಯಾವ ಥರ ಡಿಶ್ ಇರುತ್ತೆ ಅಂಥೇಳಿ. ಫಸ್ಟ್ ಟೈಮ್ ಕೇಳಿದ್ದು ಖಾಕಾಸ್ ಸ್ಪೆಷಲ್ ಅಂಥೇಳಿ. ನೋಡುವ ಹೇಗಿರುತ್ತೆ ಅಂಥೇಳಿ. ಆರ್ಡರ್ ಕೊಡಲಿಕ್ಕೆ ತೆಗಿಬೇಕಿತ್ತು. ಚಿಲ್ಲಿ, ಎಗ್ ಫ್ರೈ, ಬಾಯ್ಲ್ಡ್. ನಾನು ಇಷ್ಟು ದಿನ 40 ಡೇಸ್ ಆದರೂ ನಾನ್ ವೆಜ್ ತಿಂತಾ ಇದ್ದೆ. ನಮ್ಮ ಮನೆಯವರು ಅಷ್ಟೇ ನಾನ್ ವೆಜ್ ತಿಂತಾ ಇಲ್ಲ. ಇದು ಎಂತ ತವಾ ಇದೆ. ಇವಾಗ ಕಾಕಾಸ್ ಬಿರಿಯಾನಿ ಅಂತ ಹೇಳಿದ್ರೆ ನಿನಗೆ ಅದೊಂದು ಜಗ್ಗೇಶ್ದು ಕಾಮಿಡಿ ಗೊತ್ತಿದೆಯಾ? ಅವನು ಹೋಟ್ಲಿಗೆ ಹೋಗ್ತಾನೆ ಬೆಂಗಳೂರಲ್ಲಿ, ಅವ್ನಿಗೆ ಗೊತ್ತಿರಲ್ಲ, ಅವ್ನಿಗೆ ಹೇಳ್ತಾನೆ ಚೀಪೆಸ್ಟ್ ಬಿರಿಯಾನಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ ಓಕೆ ತಂದುಕೊಡಿ ಬಂದುಬಿಟ್ಟು, ಇದೇನಿದು ಇಷ್ಟು ಕಮ್ಮಿ ಇದೆಲ್ಲ, ನಮ್ಮ ಊರಲ್ಲಿ ಬಿರಿಯಾನಿ ಎಲ್ಲ ಜಾಸ್ತಿ, 200-250 ರೂಪಾಯಿ ಮಟನ್ ಬಿರಿಯಾನಿ, ಇದೇನಿದು ಕಮ್ಮಿ ಕಮ್ಮಿ ರೇಟ್ ಇದೆಲ್ಲ ಅಂತ ಕೇಳ್ತಾನೆ. ಇದೆಲ್ಲ ಅಷ್ಟು ಚೀಪ ಅಂತ ಕೇಳ್ತಾನೆ. ನಾವು ಏನು ಮಟನ್ ಅಂದ್ಕೊಂಡಿರ್ತಾನಲ್ಲ, ಅಷ್ಟು ಚೀಪ, ಅದೇನಿಲ್ಲ ಹಾದಿ ಬೀದಿಯಲ್ಲಿ ಹೋಗ್ತಾರೆ ಹಂಗೆ ಕೊಯ್ದು ಗುಡಿಸ್ಬಿಡ್ತೀವಿ ಅಂತ ಹೇಳ್ತಾನೆ. ನಿಮ್ಗೆ ಗೊತ್ತಿರಲ್ಲ. ಮತ್ತು ಅವನು ಬಿರಿಯಾನಿ ತಿಂತಾನೆ, ಬಿರಿಯಾನಿ ಕೊಡ್ತಾನೆ, ಬಿರಿಯಾನಿ ಸರಿ ತಿಂದು ಹೊರಗಡೆ ಬರ್ತಾನೆ. ಜಗ್ಗೇಶ್ ಹೊರಗಡೆ ಬರ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಯಾರೋ ಕೇಳ್ತಾನೆ ಟೈಮ್ ಎಷ್ಟು ಓ ಅಂತಾನೆ. ಮಾತಾಡ್ಬೇಕಾದ್ರೆ ನಾಯಿ ಥರನೇ ಸೌಂಡ್ ಬರ್ತಾ ಇರುತ್ತೆ. ಆಮೇಲೆ ಒಬ್ಬ ಕೇಳ್ತಾನೆ ಅಲ್ಲಿ ಬಿರಿಯಾನಿ ತಿನ್ನೋಕೆ ಹೋಗಿದ್ರಾ? ಹೌದು ಅಂತ ಕೇಳಿದ್ರೆ, ಅದು ಇವನು ತಂದು ಕೊಟ್ಟಲ್ಲ ಸಪ್ಲೈಯರು, ಹೌದು ಅಂತ ಹೇಳ್ತಾನೆ. ಹಾಗಾದರೆ ಮುಗಿದ ಕತೆ ಬಂದುಬಿಟ್ಟು ಇದು ನಾಯಿ ಬಿರಿಯಾನಿ ಅಂತ. ಹಾಗೆ ಕಾಕಾಸ್ ಬಿರಿಯಾನಿ, ಕಾಕಾಸ್ ಸ್ಪೆಷಲ್ ಕಾಕಾಸ್ ಬಿರಿಯಾನಿ ಅಂದರೆ ಕಾಗೆ ಬಿರಿಯಾನಿನ ಅಂತ ತಿನ್ನೋದು ಕಾಕಾ ಅಂತ. ಒಂದು ಹೂವು ಒಂದಿದ್ದು ನಾವು ಕಾಕಾ ಅನ್ಬೇಕಾಗ್ತದೆ. ನೋಡಿಲ್ಲ ನೀನು ಕಾಮಿಡಿ? ನಾನು ಮೂವೀಸ್ ಜಾಸ್ತಿ ನೋಡಲ್ಲ. ಇವಾಗದ್ದೆಲ್ಲ ಹಳೇದಾಗಲಿ ಯಾವುದೇ ಇರಲಿ, ನಾನು ಮೂವೀಸ್ ಅಷ್ಟು ಇಷ್ಟಪಡಲ್ಲ, ನಿಂಗೆ ಗೊತ್ತಲ್ಲ. ನನ್ನ ಜೊತೆ ಸಿಕ್ಕಾಪಟ್ಟೆ ಬಂದಿದೆ, ನಿಂಗೆ ಬೇಜಾರಾಗುತ್ತೆ ಅಂತೇಳಿ ಬಂದಿದ್ದಷ್ಟೆ. ಇನ್ನೂ ತನಕ ಆರ್ಡರ್ ಬಂದಿಲ್ಲ. ದಮ್ ಬಿರಿಯಾನಿಗೆ 30 ಮಿನಿಟ್ಸ್ ಆಗುತ್ತೆ ಅಂತ. ಸೊ ಇನ್ನೂ ತನಕ ಸ್ಟಾರ್ಟರ್ಸು ಕೂಡ ತಂದು ಕೊಟ್ಟಿಲ್ಲ, ವೇಟ್ ಮಾಡ್ತಾಯಿದ್ದೀವಿ. ಹಾಗೆ ಊಟ ಮಾಡ್ಕೊಂಡು, ಇವತ್ತೇನು ಅಷ್ಟೇನು ಪ್ಲ್ಯಾನ್ಸ್ ಇಲ್ಲ. ಊಟ ಮಾಡ್ಕೊಂಡು ಮ್ಯಾಚ್ ಇದೆ, ಮ್ಯಾಚ್ ನೋಡಬೇಕು. ಸೊ ಮ್ಯಾಚ್ ನೋಡಿ ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗ್ ಪ್ಲ್ಯಾನ್ಸ್ ಗೊತ್ತಿಲ್ಲ. ಚರ್ಚಿಗೆ ಹೋಗೋದಾ ಅಥವಾ ರೂಮಲ್ಲಿರೋದಾ ಅಂತ ಗೊತ್ತಿಲ್ಲ, ನೋಡಬೇಕು. ಸೊ ನಮ್ಮದು ಚಿಕನ್ ಸೂಪ್ ಬಂತು, ಟೇಸ್ಟ್ ಮಾಡಿ ನೋಡುವ ಆಫ್ಟರ್ ಲಾಂಗ್ ಟೈಮ್. ಚಿಕನ್ ತಿಂದೆ
ತುಂಬ ದಿವಸ ನಾನ್ ವೆಜ್ ಬಿಟ್ಟಿದ್ದಲ್ಲ, ತಿನ್ನೋಕ್ಕೆ ಮನ್ಸಾಗ್ತಲ್ಲ, ಏನೋ ಒಂಥರ ಡಿಫ್ರೆಂಟ್. ಬೇಡ ಹಂಗೆ ತಿನ್ನಬೇಡಿ, ನಾನು ಒಬ್ಬಳೇ ತಿಂತೀನಿ. ನನಗೂ ಜಾಸ್ತಿ ಚಿಕನ್ ಇಷ್ಟ ಆಗಲ್ಲ, ಚಿಕನ್ ಮಟನ್ ಇಷ್ಟ ಆಗಲ್ಲ. ಫಿಶ್ ಆದರೆ ತುಂಬ ತಿಂತೀನಿ, ಬಟ್ ಇಲ್ಲಿ ಫಿಶ್ ಕಮ್ಮಿ ಸಿಗೋದು, ಅದಕ್ಕೆ ಆಪ್ಷನ್ ಇಲ್ಲ. ನಿಮಿಷ ಚಿಕನ್ ಸೂಪ್ ತುಂಬ ಚೆನ್ನಾಗಿದೆ. ಓಕೆ, ನಾಟ್ ಬ್ಯಾಡ್. ಈ ಥರ ವ್ಯೂ ನೋಡ್ತಾ ರೋಡಲ್ಲಿ ಕಾರ್ ಹೋಗ್ತಾ ಬರ್ತಾ ಎಲ್ಲ ನೋಡ್ತಾ ಫುಡ್ಡನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಬಟರ್ ಮಿಲ್ಕ್ ಟೇಸ್ಟ್ ನೋಡಬೇಕಂತೆ. ಚೆನ್ನಾಗೂ ಇದೆ, ಚೆನ್ನಾಗೂ ಇಲ್ಲ ಅಲ್ಲ? ನಿನಗೆ ಹೆಂಗೆ ಅನಿಸ್ತು? ಚೆನ್ನಾಗೂ ಇಲ್ಲ, ಚೆನ್ನಾಗೂ ಇದೆ, ಚೆನ್ನಾಗೂ ಇದೆ, ಚೆನ್ನಾಗೂ ಇಲ್ಲ ಅಲ್ಲ? ಇದೆ ಕೊಡಿ. ನಿಂಗೆ ಚೆನ್ನಾಗಿದೆಯಾ? ನಿಂಗೆ ಚೆನ್ನಾಗಿ ಅನಿಸ್ತಾ? ಅಲ್ಲಿ ಓಕೆ, ಅದಕ್ಕೆ ಹೇಳಿ. ಇದು ಸಾಲ್ಟ್ ಸ್ವೀಟ್ ಎಂತ ಗೊತ್ತಾಗ್ತದೆ ನೋಡು. ಸ್ವೀಟ್ ಜಾಸ್ತಿ ಅಲ್ಲ? ಕೊಡಿ. ಫಿಶ್ ಫ್ರೈ ಕೂಡ ಬಂತು, ಬಿರಿಯಾನಿಗೆ ವೇಟ್ ಮಾಡ್ತಾ ಇದ್ದೀವಿ. ಅದು ಕಾಕಾ ಬಿರಿಯಾನಿಗೆ ಕಾಕಾ ಬಿರಿಯಾನಿ ಇಲ್ಲ, ಕಾಕಾ ಸ್ಟಾರ್ಟರ್ಸ್ ಅಷ್ಟೇ. ಕಾಕ ಮಾಡಿರೋದು ಯಾರು ಮಾಡಾರೋ, ಯಾರ್ದು ಮಾಡಾರೋ ಅದಕ್ಕೆ. ಇದು ಫಿಶ್ ಫ್ರೈ, ಕಾಟ್ಲಾ ಫಿಶ್ ಅಂತೆ, ಫಿಶ್ ಫ್ರೈ ಇಂಥದ್ದೇ ಫಿಶ್ ಸಿಗೋದಿಲ್ಲಿ. ಹಾಗೆ ಇದು ಬಿರಿಯಾನಿ. ಟೇಸ್ಟ್ ಕಡೆ ಚೆನ್ನಾಗಿದೆ. ವಿದೌಟ್ ಕರಿ ತಿಳಿ ಒಂದ್ಸಲ. ಕೋಲ್ಡ್ ಆಗಿದೆ, ಬಾಯಲ್ಲಿ ಟೇಸ್ಟ್ ಇಲ್ಲ, ಸೊ ಅದಕ್ಕೆ ಅನಿಸ್ತದೆ. ಇವಾಗ ಜಸ್ಟ್ ಊಟ ಆಯಿತು. ಊಟ ಆಗಿ ನಾವು ರೂಮ್ ಕಡೆ ಹೋಗ್ತಾ ಇದ್ದೀವಿ ಇವಾಗ ರೆಸ್ಟ್ ಮಾಡಲಿಕ್ಕೆ. ಯಾಕಂದರೆ ಇಬ್ಬರಿಗೂ ಕೋಲ್ಡ್ ಇದೆ, ಹಾಗೆ ತುಂಬ ಬಿಸಿಲು ಕೂಡ ಇದೆ. ಬಟ್ ಇವತ್ತೇನು ಪ್ಲ್ಯಾನ್ಸ್ ಇಲ್ಲ, ಸೊ ನಾವಿವಾಗ ರೂಮಿಗೆ ಹೋಗಿ ರೆಸ್ಟ್ ಮಾಡೋದು ಅಲ್ವಾ? ಸ್ಟೇ ಟ್ಯೂನ್ ಗೈಸ್. ರೆಸ್ಟ್ ಮಾಡೋದು ಮತ್ತೆ ಸ್ಟೇ ಟ್ಯೂನ್ ಗೈಸ್. ಕಾಲೇಜಿಗೆ ಹೋಗ್ತಾ ಇದ್ದಿ? ಅದು ಫೀಡ್ಬ್ಯಾಕ್ ಕೊಡಬೇಕಂತ ಕೇಳ್ಕೊಡ್ತಾ ಇದ್ದೀನಿ. ಯಾರು? ನಾನಾ? ಮತ್ತು ಅವ್ರಿಗೆ ನೀನು ಕೊಟ್ಟಿರ್ತೀನಿ. ಊಟ ಓಕೆ ಮೇ ಬಿ ನಮಗೆ ಕೋಲ್ಡ್ ಆಗಿರೋದಕ್ಕೆ ಟೇಸ್ಟ್ ಸರಿ ಬರ್ತಾ ಇಲ್ಲ ಅನಿಸುತ್ತಾ ಇದೆ. ಬಟ್ ಓಕೆ, ಚೆನ್ನಾಗಿದೆ. ಅಷ್ಟೇನು ಟೇಸ್ಟ್ ಗೊತ್ತಾಗಲಿಲ್ಲ, ಬಟ್ ಓಕೆ. ನನಗೆ ಅನಿಸ್ತಾ ಅದೇ ಕೋಲ್ಡಿಗೆ ಅನಿಸುತ್ತೆ ಅದು ನಮಗೆ. ಲೇಯರ್ ಬಿರಿಯಾನಿ ಚೆನ್ನಾಗಿದ್ದಿಲ್ಲ. ಹಾಂ, ಅಂದರೆ ನಮಗೆ ಅದು ಲೇಯರ್ಡ್ ಬಿರಿಯಾನಿ ಯಾವತ್ತೂ ಇಷ್ಟ ಆಗಲ್ಲ. ನಮಗೆ ಅದು ಮಿಕ್ಸ್ ದಮ್ ಬಿರಿಯಾನಿ ಇರ್ತದಲ್ಲ, ಅದು ಇಷ್ಟ ಆಗ್ತದೆ. ಇಲ್ಲೆಲ್ಲ ದಮ್ ಬಿರಿಯಾನಿ ಅಂತ ಕೇಳಿದರೆ ಲೇಯರ್ಡ್ ಕೊಡ್ತಾರೆ, ಸೊ ನಮಗೆ ಅದು ಇಷ್ಟ ಆಗಲ್ಲ. ಅದು ಒಂದೇ. ಅದು ಬಿಟ್ಟರೆ ಬಟ್ ಓಕೆ. ಇವನ್ ಏನದು ಲೈಮ್ ಸೋಡಾನು, ಲೈಮ್ ಜ್ಯೂಸು ಫುಲ್ಲು ಸಾಲ್ಟಿ ಒಂಥರ ಇತ್ತು. ಸ್ವೀಟು ಜಾಸ್ತಿ ಇಲ್ಲ, ಸಾಲ್ಟು ಜಾಸ್ತಿ ಇಲ್ಲ, ಒಂಥರ ಟೇಸ್ಟ್ ಇತ್ತು. ಅದು ಚೆನ್ನಾಗಿಲ್ಲ ಆಗಿತ್ತು, ಬಟ್ ಓಕೆ. ಗೆಸ್ಟ್ ಅಂತೆ ನೋಡಿ ಯಾವ ಥರ ಇದೆ. ಅಯ್ಯಪ್ಪ, ಇದು ನೋಡಿ ಯಾವ ಥರ ಇದೆ, ಹೆಂಗಿದೆ. ಅದೇನಂತಾರೆ? ಎಮ್ಮೆ. ಎಮ್ಮೆ ಅಲ್ಲ, ಕೋಡು ಅಲ್ಲ, ಅದ್ರದ್ದು ಇದು ಹಾರ್ನ್.
ಕೊಂಬು ಹಾರ್ನ್ ಅಂತೆ ನಾನು. ಇಲ್ಲಿ ಇವತ್ತು ಸಂತೆ ಅನ್ಸುತ್ತಲ್ಲ, ಎಲ್ಲ ಕಡೆ ಶಾಪ್ಸ್ ಎಲ್ಲ ಕೂತಿದೆ ನೋಡಿ. ವೆಜಿಟೇಬಲ್ಸ್ ಕೆಳಗೆ. ಸಂತೆನಾ ಇವತ್ತು? ಸಂಡೆ ಸಂತೆ ಇಲ್ಲಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು, ಫುಲ್ ಡೆಡ್ ಎಂಡ್ ತನಕ. ಆ ದಿನ ಬಂದದ್ದು ಇಲ್ಲೇ ಅಲ್ಲ ನೀನು? ನಡ್ಕೊಂಡು ಮಮ್ಮಿ ಕರ್ಕೊಂಡು ಅಲ್ಲ? ಇಲ್ಲಿ ನೋಡಿ ಎಲ್ಲ ಕಡೆ ಕೂತಿದ್ದಾರೆ ಫುಲ್ಲು. ಈ ಬಿಸಿಲಲ್ಲಿ ಯಾವ ಥರ ಕೂತಿದ್ದಾರೆ ನೋಡಿ ಅವರು. ನನಗಂತೂ ಆಗಲ್ಲಪ್ಪ. ಕಾರಿಟ್ಟು ಊಟ ಮಾಡಿ ಬರೋದ್ರಷ್ಟಲ್ಲಿ ಫುಲ್ ಹಾಟ್ ಆಗಿತ್ತು. ಆದರೂ ನಮ್ಗೆ ಕೂತ್ಕೊಳ್ಳಿಕ್ಕೆ ಆಗಿಲ್ಲ. ಇವ್ರು ಬೆಳಗಿನ ಸಂಜೆ ತನಕ ಹೆಂಗೆ ಕೂತ್ಕೊಂಡಿರ್ತಾರೋ ಈ ಬಿಸಿಲಲ್ಲಿ ದೇವರಿಗೆ ಗೊತ್ತು. ಈ ಬಿಸಿಲಿಗೆ ಊಟ ಮಾಡೋದಕ್ಕಿಂತ ನೀರೇ ಕುಡಿತಾ ಇರುವ ಅಂತ ಅಷ್ಟು ಹಸಿರಾಗ್ತಾ ಇರುತ್ತೆ ಅಲ್ವಾ? ಬರೀ ನೀರು ನೀರು ನೀರು. ಜ್ಯೂಸ್ ಕುಡಿದ್ರೂ ಸಮಾಧಾನ ಆಗಲ್ಲ, ನೀರೇ ಕುಡಿಬೇಕು ಅನಿಸ್ತದೆ. ಗೈಸ್, ನಾನು ನಿಮ್ಗೆ ಹೇಳಿದ್ದೆ ರೂಮಿಗೆ ಹೋಗ್ತೀನಿ ಅಂಥೇಳಿ ರೆಸ್ಟ್ ಮಾಡಲಿಕ್ಕೆ. ಬಟ್ ಗೊತ್ತಿಲ್ಲ, ಎಲ್ಲೋ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಎಲ್ಲಿಗಂತ ಕೇಳಿದರೆ ಅದು ಕೊಂಬು ತೋರಿಸಿದ್ವಲ್ಲ, ಅದು ಕೌಂಟ್ ಮಾಡಲಿಕ್ಕೆ ಅಂತ ಹೇಳ್ತಿದ್ದಾರೆ. ಬನ್ನಿ ನೋಡುವ. ಗೈಸ್, ನನಗೆ ಕರ್ಕೊಂಡು ಬಂದಿತ್ತು ಶಾಪಿಂಗಿಗೆ. ಇಲ್ಲಿ ನೋಡ್ಬೋದು, ಶಾಪಿಂಗಿಗೆ ಕರ್ಕೊಂಡು ಬಂದಿದ್ದಾರೆ. ಬೇಗ ಬೇಗ ಶಾಪಿಂಗ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಸ್ ಗೈಸ್, ಫೈನಲಿ ಮನೆಗೆ ರೀಚ್ ಆಗಿದ್ದೀವಿ. 3:30 ಆಯಿತು ರೀಚ್ ಆಗಲಿಕ್ಕೆ. ಸೊ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಅವ್ರು ನನಗೆ ಕರ್ಕೊಂಡು ಹೋಗಿದ್ದು ವಿಶಾಲ್ ಮಾರ್ಟಿಗೆ. ನನಗಲ್ಲಿ ಏನೋ ಚೆನ್ನಾಗಿ ಅನಿಸಿಲ್ಲ ಕ್ವಾಲಿಟಿ ಎಲ್ಲ. ಸೊ ಅದಕ್ಕೆ ನಾವು ಹಾಗೆ ಬೇರೆ ಶಾಪಿಗೆ ಹೋಗಿದ್ವಿ, ಅನ್ಲಿಮಿಟೆಡ್ ಸ್ಟೋರಿಗೆ. ಅಲ್ಲಿ ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ಲಿಕ್ಕಾಗಿಲ್ಲ, ಯಾಕಂದರೆ ಟಯರ್ಡ್ ಆಗಿದ್ವಿ, ಬೇಗ ತೊಗೊಂಡು ಮನೆಗೆ ಬರುವ ಅಂಥೇಳಿ. ಸೊ ಏನೂ ತೋರಿಸ್ಲಿಕ್ಕಾಗಿಲ್ಲ. ಸೊ ಇವಾಗ ತೋರಿಸ್ತಾ ಇದ್ದೀನಿ ಒನ್ ಬೈ ಒನ್. ಒಂದು ಶಾರ್ಟ್ಸ್ ತೊಗೊಂಡೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಸಾಫ್ಟ್ ಇದೆ. ಹಾಕಿದರೂ ಕೂಡ ಫೀಲ್ ಅನಿಸಲ್ಲ ಹಾಕಿದ್ದೀವಿ ಅಂಥೇಳಿ. ಸೊ ಅಷ್ಟು ಚೆನ್ನಾಗಿದೆ, ಸಾಫ್ಟ್ ಇದೆ, ಕ್ವಾಲಿಟಿ ಇಷ್ಟ ಆಯಿತು. ಆಮೇಲೆ ಇನ್ನೊಂದು ಟೀ ಶರ್ಟ್. ಇದನ್ನು ಕೂಡ ಕ್ವಾಲಿಟಿ ಚೆನ್ನಾಗಿದೆ, ತುಂಬ ಥಿಕ್ಕಾಗಿದೆ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಯಿತು. ಇವತ್ತು ಏನೇನು ಪರ್ಚೇಸ್ ಮಾಡಿದ್ದೀನಿ ನಾನು ಎಲ್ಲ ನಮ್ಮ ಮನೆಯವ್ರ ಚಾಯ್ಸೇ. ಹೋಗಿದ್ದೆ ಒಂದು ಶಾರ್ಟ್ಸ್ ಮತ್ತು ಒಂದು ಟಿ ಶರ್ಟ್ ತೊಗೊಳ್ಳುವ ಅಂಥೇಳಿ. ಬಟ್ ಇನ್ನೆರಡು ಐಟಮ್ ಕೂಡ ತೊಗೊಂಡೆ. ಇದು ಒಂದು ಬ್ಲ್ಯಾಕ್ ಶರ್ಟ್, ಮಸ್ತ್ ಫಿಟ್ಟಿಂಗ್ ಇದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಫಿಟ್ಟಿಂಗ್ ಕೂಡ ಪರ್ಫೆಕ್ಟ್ ಅಂತ ಹೇಳ್ಬೋದು. ಇದೂ ಕೂಡ ನಮ್ಮ ಮನೆಯವ್ರದ್ದೇ ಚಾಯ್ಸು. ಇದು ಮತ್ತು ಈ ಪ್ಯಾಂಟ್ ನಮ್ಮ ಮನೆಯವ್ರದ್ದೇ ಚಾಯ್ಸು. ಈ ಪ್ಯಾಂಟ್ ಕೂಡ ಸಖತ್ ಫಿಟ್ಟಿಂಗ್ ಇದೆ. ಇದು ಬಂದುಬಿಟ್ಟು 1000 ರೂಪೀಸಿನ ಪ್ಯಾಂಟು. ತುಂಬ ಕಂಫರ್ಟೇಬಲ್ ಇದೆ, ಚೆನ್ನಾಗೂ ಕೂಡ ಇದೆ, ನೋಡ್ಬೋದು. ಇದು ಈ ಶರ್ಟು ಮತ್ತು ಈ ಶಾರ್ಟ್ ನಮ್ಮ ಮನೆಯವ್ರ ಚಾಯ್ಸ್. ಹಾಗೆ ಈ ರಬ್ಬರ್ ಬ್ಯಾಂಡ್ಸನ್ನು ತೊಗೊಂಡೆ. ಈ ರಬ್ಬರ್ ಬ್ಯಾಂಡ್ಸು ಹಾಗೆ ಒಂದು ಕ್ಲಿಪ್ ಸೆಟ್ಟನ್ನು ತೊಗೊಂಡೆ. ಇಷ್ಟು ತೊಗೊಂಡು ಇವಾಗ ಜಸ್ಟ್ ಮನೆಗೆ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ನಾವು 4-5 ಡೇಸ್ ಆಯಿತು ಕಂಟಿನ್ಯೂ ಶಾಪಿಂಗ್ ಮಾಡ್ತಾನೇ ಇದ್ದೀನಿ. ಎಲ್ಲ ಶರ್ಟ್ಸ್ ಟಿ ಶರ್ಟ್ ತೊಗೊಂಡಿದ್ದು ಬ್ಲ್ಯಾಕೆ. ಈ ಸಲ ಎಲ್ಲ ಫುಲ್ ಬ್ಲ್ಯಾಕೇ ತೊಗೊಂಡಿದ್ದೀನಿ, ಏನಕ್ಕಂತ ಗೊತ್ತಿಲ್ಲ, ಇಷ್ಟ ಆಯಿತು ತೊಗೊಂಡೆ. ಸೊ ಜಸ್ಟ್ ಬಂದು ರೆಸ್ಟ್ ಮಾಡ್ತಾಯಿದ್ದೀವಿ ಇವಾಗ. ಇಷ್ಟಕ್ಕೆ ಆಯಿತು 2134. ಇದು 4 ಪ್ಲಸ್ ಇದು 2, ಇಷ್ಟೆಲ್ಲ ಸೇರಿ 2134 ಆಯಿತು. ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡ್ತಾ ಮ್ಯಾಚನ್ನು ನೋಡಬೇಕು. ಇವತ್ತು ಮ್ಯಾಚ್ ಇದೆ, ಮಧ್ಯಾಹ್ನ ಕೂಡ ಇದೆ, 3:30 ಕೂಡ ಇದೆ, ಇನ್ನೊಂದು 7:30 ಇದೆ. ಸೊ ಇವಾಗ ರೆಸ್ಟ್ ಮಾಡ್ತಾ ಮ್ಯಾಚ್ ನೋಡೋದು. ಮ್ಯಾಚ್ ನೋಡಿ ಆಮೇಲೆ ಸಿಗ್ತೀವಿ ಗೈಸ್.
ಇವಾಗಷ್ಟೇ ಎದ್ದಿದ್ವಿ ಗೈಸ್, ಮ್ಯಾಚ್ ಸ್ಟಾರ್ಟ್ ಆಯ್ತು ಅಂತ ಹೇಳಿ. ಮಲಗಿದ್ದೆ ಲೇಟು, ಹಾಗಾಗಿ ಬೇಗನೆ ಎದ್ವಿ. ಮ್ಯಾಚ್ ಇದೆ ಅಂಥೇಳಿ. CSK ವರ್ಸಸ್ RCB ಮ್ಯಾಚ್ ನಡೀತಾ ಇದೆ. ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದಾರೆ. ನೋಡಬೇಕು ಯಾರು ವಿನ್ ಆಗ್ತಾರೆ, CSKನ ಅಥವಾ RCBನ ಅಂಥೇಳಿ. ಮ್ಯಾಚ್ ನೋಡ್ತಾ ನೋಡ್ತಾ RCB ಮತ್ತು CSK ಮ್ಯಾಚ್ ನೋಡ್ತಾ ನೋಡ್ತಾ ಊಟ ಕೂಡ ಮುಗಿಸ್ಕೊಂಡ್ವಿ. ಊಟ ರೂಮಲ್ಲೇ ಆರ್ಡರ್ ಮಾಡಿದ್ದೀವಿ. ಊಟ ಕೂಡ ಮುಗಿಸ್ಕೊಂಡ್ವಿ. ಹಾಗೆ ಇವಾಗ ಸ್ಲೀಪಿಂಗ್ ಟೈಮ್. ಸೊ ಈ ದಿನ ನಾವು ಈ ರೀತಿಯಾಗಿ ಸ್ಪೆಂಡ್ ಮಾಡಿದ್ವಿ. ಅದಕ್ಕೆ ವ್ಲಾಗು ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.